ತಾವು ಹೇಳ್ತಿರೋದು ಈಗ ಪ್ರಸಕ್ತ ಸಾಲಿನಲ್ಲಿ ಈಗ ಕೇಂದ್ರ ಸರ್ಕಾರ ಕೂಡ ಈ ಬರಗಾಲದ ಏನು ಪರಿಸ್ಥಿತಿ ನಮಗೆ ತಲೆದೋರಿದೆ ಆ ವಿಚಾರವಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ 800ಕ್ಕೂ ಹೆಚ್ಚು ಜಿಲ್ಲೆಗಳನ್ನು ಗುರುತಿಸಿ ಅದರಲ್ಲಿ ಇವತ್ತು 300ಕ್ಕೂ ಹೆಚ್ಚು ಜಿಲ್ಲೆಗಳನ್ನು ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳನ್ನು ಸೇರಿಸಿ ಸರಿಸುಮಾರು 110ಕ್ಕೂ ಹೆಚ್ಚು ಬರಪೀಡಿತ ತುಂಬ ತೀಕ್ಷ್ಣವಾದಂಥ ಬರಗಾಲದ ಪರಿಸ್ಥಿತಿಯನ್ನು ಎದುರಿಸ್ತಿರ್ತಕ್ಕಂಥ ಪ್ರದೇಶ ಅಂತೇಳಿ ಕೂಡ ಗುರುತಿಸಿದ್ದಾರೆ. ಈ ನಿಟ್ಟಿನಲ್ಲಿ ಈ ಸಾಲಿನಲ್ಲಿ ಎಲ್ಲಿನೋ ಏನಿವತ್ತು ಸಮಸ್ಯೆಯಿಂದ ನಾವು ಮಳೆಯ ಪ್ರಮಾಣವನ್ನು ಮುಂಗಾರು ಮಳೆಯನ್ನು ಕಡಿಮೆ ನಾವು ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾನು ಸರ್ಕಾರವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿಯನ್ನು ನಾನು ಎಚ್ಚರಿಸಲಿಕ್ಕೆ ಬಯಸ್ತೇನೆ. ಕೂಡಲೇ ನಮ್ಮ ರಾಜ್ಯದ ಜಿಲ್ಲಾಡಳಿತಗಳಿಗೆ ಸೂಕ್ತವಾದಂಥ ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ಮುಖ್ಯಮಂತ್ರಿಗಳು ಅದರಲ್ಲೂ ಕೂಡ ಹಿಂದುಳಿದ ತಾಲೂಕು ಅಂತ ಏನಿದೆ ರಾಜ್ಯದಲ್ಲಿ ತಾವೇ ಹೇಳಿದ್ದೀರಿ 150ಕ್ಕೂ ಹೆಚ್ಚು ತಾಲೂಕುಗಳನ್ನು ಯಾವುದೇ ಬೆಳೆಗಳನ್ನು ಬೆಳಿಬೇಡಿ ಅಂತ ಹೇಳಿದಿರಿ. ಓಕೆ, ಯಾಕೆಂದರೆ ನಾವು ಅರ್ಥ ಮಾಡ್ಕೋತೀವಿ ನಮ್ಮ ಭಾರತ ದೇಶದಲ್ಲಿ ಮರುಭೂಮಿ ಅಂತ ಏನಾದ್ರು ಇದ್ದರೆ ಅದು ರಾಜಸ್ಥಾನ್. ಅದನ್ನು ಹೊರತುಪಡಿಸಿದರೆ ಇವತ್ತು ನಮ್ಮ ರಾಜ್ಯನೂ ಕೂಡ ಒಣಭೂಮಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಹಾಗಾಗಿ ನಾವು 79ರಷ್ಟು ಮಳೆ ಆಶ್ರಿತ ಬೆಳೆಯನ್ನು ಬೆಳೆಯೋ ಪ್ರಮಾಣವನ್ನು ತಾವು ಗಣನೆಗೆ ತಗೊಂಡು ಇವತ್ತು ಯಾವುದೇ ಬೆಳೆಯನ್ನು ಬೆಳಿಬೇಡಿ ಅಂತ ಹೇಳಿದಿರಿ. ಬೆಳೆ ಬೆಳಿಬೇಡಿ ಅನ್ನೋದು ಅಷ್ಟೇ ಮುಖ್ಯ ಅಲ್ಲ, ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಮುಖ್ಯ ಜವಾಬ್ದಾರಿ ಏನಿದೆ ಈ ರಾಜ್ಯದ ರೈತರ ಹಿತಾಸಕ್ತಿಯನ್ನು ಅವರ ಬದುಕಿನ ಜೀವನದ ಒಂದು ನಿರ್ವಹಣೆಯನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಭಾಳ ನೈತಿಕತೆಯ ಒಂದು ಜವಾಬ್ದಾರಿನ ಸರ್ಕಾರ ಕೂಡಲೇ ವಹಿಸಬೇಕಾಗತ್ತೆ. ಕೂಡಲೇ ಬರಪೀಡಿತ ತಾಲೂಕುಗಳನ್ನು ಗುರುತಿಸಿ ಅಲ್ಲಿರ್ತಕ್ಕಂಥ ರೈತರಿಗೆ ಈಗೇನು ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ RBI ಚೇರ್ಮನ್ಗೂ ಈ ಸಂದರ್ಭದಲ್ಲಿ ಒಂದು ಮಧ್ಯಸ್ಥಿಕೆ ವಹಿಸಿ ತಮ್ಮ ಅಧೀನದಲ್ಲಿರ್ತಕ್ಕಂಥ ಬ್ಯಾಂಕ್ಗಳಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸೋದ್ರ ಮುಖಾಂತರ ಇವತ್ತು ಬರಪೀಡಿತ ಘೋಷಣೆ ಆಗಿರ್ತಕ್ಕಂಥ ತಾಲೂಕಲ್ಲಿರ್ತಕ್ಕಂಥ ರೈತರುಗಳಿಗೆ ಈ ಸಾಲ ಬಡ್ಡಿಯನ್ನು ಮನ್ನಾ ಮಾಡೋದಾಗಿರ್ಬೋದು, ಜೊತೆಗೆ ಸಾಲವನ್ನು ಮರುಪಾವತಿಸುವ ನಿಟ್ಟಿನಲ್ಲಿ ವಿಸ್ತರಣೆ ಮಾಡ್ತಕ್ಕಂಥ 2-3 ವರ್ಷ 5 ವರ್ಷಗಳವರೆಗೆ ಅವರು ಸಾಲವನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಅವ್ರಿಗೆ ಟೈಮಿಂಗ್ ಎಕ್ಸ್ಟೆಂಡ್ ಮಾಡಿಕೊಡ್ಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾನು ರೈತರ ಪರ ನಾನು RBI ಚೇರ್ಮನ್ಗೂ ಕೂಡ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೇನೆ. ಕೂಡಲೇ ನಮ್ಮ ಮುಖ್ಯಮಂತ್ರಿಗಳು, ಯಾಕೆಂದರೆ ಇವತ್ತು ಆಲ್ರೆಡಿ ಕೇಂದ್ರ ಸರ್ಕಾರ ಬರಪೀಡಿತ ರಾಜ್ಯ ಅಂತೇಳಿ ಘೋಷಣೆ ಮಾಡಾಗಿದೆ. ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ಕೃಷಿ ವಿಚಾರವಾಗ್ಬೋದು ಅಥವಾ ರೈತರ ಬಗ್ಗೆ ಇರ್ತಕ್ಕಂಥ ಬರಗಾಲದ ಪರಿಸ್ಥಿತಿಗಳನ್ನ ಹಂಚ್ಕೊಳ್ಳಿಕ್ಕೆ ಹೇಳಲಿಕ್ಕೆ ಇವತ್ತು ಕೃಷಿ ಸಚಿವರೇ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಕೂಡಲೇ ಈ ಕೆಲವೇ ದಿನಗಳಲ್ಲಿ ಆದಷ್ಟು ಬೇಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಒಬ್ಬರು ಕೃಷಿ ಸಚಿವರನ್ನ ನೇಮಕ ಮಾಡಿ ಕೃಷಿ ಸಚಿವರ ಮುಖಾಂತರ ಆದಷ್ಟು ಬೇಗ ಬರಪೀಡಿತ ಪ್ರದೇಶಗಳಿಗೆ ಸೂಕ್ತ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸೋದ್ರ ಮುಖಾಂತರ ಏನಿವತ್ತು NDRFನ ನಾಮ್ಸಿದೆ ಅದರ ಮುಖಾಂತರ ಒಂದು ಹೆಚ್ಚಿನ ಪರಿಹಾರವನ್ನು ನಮ್ಮ ರೈತ ಬಾಂಧವರಿಗೆ ಕೂಡಲೇ ಸರ್ಕಾರ ಕೊಡಬೇಕಂತೇಳಿ ಈ ನಿಟ್ಟಿನಲ್ಲಿ ನಾನು ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ರೈಟ್ ಪ್ರಶ್ನೆ ತಾವು ಕೇಳ್ತಿದ್ದೀರಿ. ಆಧುನಿಕತೆಯ ಭರಾಟೆಯಲ್ಲಿ ಈ ನಾವು ಏನು ನಮ್ಮ ಪಾಶ್ಚಿಮಾತ್ಯಕರಣಕ್ಕೆ ಒಳಗಾದ್ವಿ, ಪ್ರಕೃತಿಯನ್ನು ನಾವು ಮರೆತ್ವಿ. ಇವತ್ತು ಬಹಳ ಮುಖ್ಯವಾಗಿ ಜೀವ ಸಂಕುಲಕ್ಕೆ ಬೇಕಾದಂಥ ಶಿಲಾಪದರ, ವಾಯುಪದರ, ಜಲಪದರವನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಇವತ್ತು ಜೀವ ಪದರದಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ನಾವು ಏನು ಆ ಪ್ರಕೃತಿಯನ್ನು ಹಾಳು ಮಾಡ್ಕೊಂಡಿದ್ದೀವಿ ಅಥವಾ ಪ್ರಕೃತಿ ಸಾಪನೋ ಏನೋ ಗೊತ್ತಾಗ್ತಿಲ್ಲ. ಮನುಕುಲ ಊಹಿಸ್ಲಿಕ್ಕೆ ಆಗದೆ ಇರತಕ್ಕಂಥ ಘೋರವಾದಂಥ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ. ಇಡೀ ಮನುಕುಲ ಎದುರಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಪಟ್ಟು ಮೇಲೋಗಿ ಇವತ್ತು ನನ್ನ ರೈತ ಸಮುದಾಯ ಅತಿ ಹೆಚ್ಚು ಸಮಸ್ಯೆಗಳ ಸರಮಾಲೆಯಿದೆ. ಹಾಗಾಗಿ ನಾನು ರೈತರಿಗೆ ಹೇಳ್ಕೊಳ್ಳೋದು ಇಷ್ಟೇ, ತಾವು ಕೃಷಿ ಪದ್ಧತಿಯನ್ನು ಬಹಳ ವೈಜ್ಞಾನಿಕ ಪದ್ಧತಿಯಲ್ಲಿ ತಾವು ಹಿಂದಿನ ಕಾಲದಲ್ಲಿ ಹೇಗೆ ನಮ್ಮ ಪೂರ್ವಜರು ಸಾಂಪ್ರದಾಯಿಕವಾಗಿ ಕೃಷಿಯನ್ನು ಮಾಡ್ಕೊಂಡು ಬರ್ತಿದ್ರು ಆ ನಿಟ್ಟಿನಲ್ಲಿ ತಾವು ಮುಂಜಾಗ್ರತಾ ಕ್ರಮವನ್ನು ತಾವು ಈ ಕ್ಷೇತ್ರದಲ್ಲಿ ಜ್ಞಾನ ಮತ್ತು ಚೈತನ್ಯವನ್ನು ಬೆಳೆಸ್ಕೊಳ್ಳೋದ್ರ ಜೊತೆಗೆ ಬರವನ್ನು ಎದುರಿಸಿ ಪ್ರಕೃತಿಯೊಡನೆ ಮಾಡುವಂಥ ಕೃಷಿಯ ಜೊತೆ ತಾವು ಹೊಂದಾಣಿಕೆ ಮಾಡಿಕೊಂಡು ಪ್ರಕೃತಿ ವಿರುದ್ಧವಾಗಿ ಹೋಗದೆ ಪ್ರಕೃತಿ ಜೊತೆಗೆ ಕೃಷಿ ಮಾಡುವ ಪದ್ಧತಿಯನ್ನು ಬೆಳೆಸ್ಕೊಂಡು ಕೃಷಿ ಕ್ಷೇತ್ರದಲ್ಲಿ ತಾವು ಕೂಡ ಮುಂಚೂಣಿ ಸ್ಥಾನಕ್ಕೆ ಬರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನನ್ನ ರೈತ ಕುಲಕ್ಕೂ ಹೇಳಲಿಕ್ಕೆ ನಾನು ಬಯಸ್ತೇನೆ.